ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಿನಾನ್ಷಿಯಲ್ ಅಕೌಂಟಿಂಗ್ 2025 ಪೇಪರ್ ಸೆಕ್ಷನ್ ಬಿ ಕ್ವಶನ್ ನಂಬರ್ 4 ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಏನಿದೆ ಆ ಒಂದು ಚಾಪ್ಟರ್ ಮೇಲೆ ಒಂದು ಕ್ವಶನ್ಸ್ ಬಂದಿದೆ. ನಿಮಗೆ ಕಂಪಲ್ಸರಿ ಆಗಿ ಆ ಒಂದು ಚಾಪ್ಟರ್ನ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಬನ್ನಿ, ಆ ಫೈರ್ ಇನ್ಶೂರೆನ್ಸ್ ಕ್ಲೈಮನ್ನು ಹೇಗೆ ನೀವು ಆನ್ಸರ್ಸನ್ನು ಮಾಡಬೇಕಾಗುತ್ತೆ, ಏನು ಕೊಟ್ಟಿದ್ದಾರೆ, ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಯಾರಿರ್ತಾರೆ ಅವರಿಗೆ ಶೇರ್ ಮಾಡಿ. ಅಟ್ಲೀಸ್ಟ್ ಅವ್ರಿಗೂ ಕೂಡ ಈ ವಿಡಿಯೋದಿಂದ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ನೋಡಿ, ಆನ್ 16th April 2024, fire incurred in the premises of Ratna Traders. Most of the stocks were destroyed by fire. ಸೊ ನೋಡಿ, ಆನ್ 16th April 2024 ಅಲ್ಲಿ ಫೈರ್ ಇನ್ಕರ್ಡ್ ಆಗಿದೆಯಂತೆ ಇನ್ ದಿ ಪ್ರಿಮೈಸಸ್ ಆಫ್ ರತ್ನ ಟ್ರೇಡರ್ಸ್ ಅಲ್ಲಿ. ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ವಾಸ್ ಡೆಸ್ಟ್ರಾಯ್ಡ್ ಬೈ ಫೈರ್ ಇಂದ ಡೆಸ್ಟ್ರಾಯ್ಡ್ ಆಗಿದೆಯಂತೆ. ಸಾಲ್ವೇಜ್ ಸ್ಟಾಕ್ ವಾಸ್ ಡಿಟರ್ಮೈನ್ಡ್ ಅಟ್ 2712. ಅಂದ್ರೆ ಎಷ್ಟು ಸಾಲ್ವೇಜ್ ಇದೆ ಅಂತ ಹೇಳಿದ್ರೆ, ಅಂದ್ರೆ ಸಾಲ್ವೇಜ್ ಅಂದ್ರೆ ಗೂಡ್ ಸೇವ್ಡ್ ಫ್ರಮ್ ಫೈರ್. ಆ ಫೈರ್ ಆಕ್ಸಿಡೆಂಟ್ ಅಲ್ಲಿ ಎಷ್ಟು ಸ್ಟಾಕ್ ಸೇವ್ ಆಗಿದೆ, ಗೂಡ್ಸ್ ಫೈರ್ ಆಕ್ಸಿಡೆಂಟ್ ಇಂದ ಸೇವ್ ಆಗಿದೆ ಅಂತ ಹೇಳಿದ್ರೆ 2712 ವ್ಯಾಲ್ಯೂ ಇರ್ತಕ್ಕಂಥ ಗೂಡ್ಸ್ ಸೇವ್ ಆಗಿದೆ ಅಂತ. ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ 30%. ನೋಡಿ, 30% ಜಿ ಪಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅವರೇ ಕೊಟ್ಬಿಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್, ಜಿ ಪಿ ಮಾರ್ಜಿನ್ 30% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಈಸ್ ಎಸ್ಟಿಮೇಟೆಡ್ ಥ್ರೂ ಔಟ್ ದಿ ಪೀರಿಯಡ್. ದಿ ಸ್ಟಾಕ್ ಹ್ಯಾಸ್ ಬೀನ್ ಇನ್ಶೂರ್ಡ್ ₹7500. ಅಂದ್ರೆ ಸ್ಟಾಕ್ ಅನ್ನ ಇನ್ಶೂರ್ ಮಾಡಿದ್ದಾರೆ, ಅಂದ್ರೆ ಪಾಲಿಸಿಯನ್ನ ಮಾಡಿಸಿದಾರಂತೆ 7500ಗೆ. ಫ್ರಮ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆರ್ ಅವೈಲಬಲ್. ಏನೆಲ್ಲ ಡೀಟೇಲ್ಸ್ ಅವೈಲಬಲ್ ಇದೆ ಅಂತ ಹೇಳಿದ್ರೆ, ಸ್ಟಾಕ್ ಆನ್ 1/1/2024 ಕೊಟ್ಟಿದ್ದಾರೆ, ದಟ್ ಇಸ್ 1/1 ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಅನ್ನ ಕೊಟ್ಟಿದ್ದಾರೆ, ₹10,438 ಇದೆ. ಪರ್ಚೇಸ್ ಅಂಡ್ ಸೇಲ್ಸ್ ಫ್ರಮ್ 1/1/2024 ಟು 16/4/2024. ನೋಡಿ, ಈ ಡೇಟ್ ಅನ್ನು ಅಬ್ಸರ್ವ್ ಮಾಡಿ. 1/1/2024 ಟು 16/4/2024 ಏನ್ ಹೇಳುತ್ತೆ. 1/1/2024 ಇಟ್ಸ್ ದ ಬಿಗಿನಿಂಗ್ ಆಫ್ ದಿ ಫಿನಾನ್ಷಿಯಲ್ ಇಯರ್. 16/4/2024 ಬಂದು ಆನ್ ದಿ ಡೇಟ್ ಆಫ್ ಆಕ್ಸಿಡೆಂಟ್, ಫೈರ್ ಆಕ್ಸಿಡೆಂಟ್ ಆಗಿರೋ ಡೇಟು. ಅಂದ್ರೆ ಬಿಗಿನಿಂಗ್ ಆಫ್ ದಿ ಇಯರ್ ಇಂದ ಹಿಡಿದು ಅಪ್ ಟು ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ವರೆಗೂ ಪರ್ಚೇಸ್ ಮತ್ತೆ ಸೇಲ್ಸ್ ಕೊಟ್ಟಿದ್ದಾರೆ. 14,000 ಅಂಡ್ 19,250 ರೆಸ್ಪೆಕ್ಟಿವ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ಪರ್ಚೇಸ್ 14,000 ಇದೆ ಅಂಡ್ ಸೇಲ್ಸ್ ಬಂದು 19,250 ಇದೆ. ಶೋ ದಿ ಸ್ಟೇಟ್ಮೆಂಟ್ ಆಫ್ ಕ್ಲೈಮ್ ಟು ಬಿ ಲಾಡ್ಜ್ಡ್ ಬೈ ರತ್ನ ಟ್ರೇಡರ್ಸ್. ಸ್ಟೇಟ್ಮೆಂಟ್ಸ್ ಆಫ್ ಕ್ಲೈಮ್ ಅನ್ನ ನೀವು ತೋರಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಕ್ಲೈಮ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಎಷ್ಟಿದೆ ಅಂತಕ್ಕಂಥದ್ದು, ಅಮೌಂಟ್ ಆಫ್ ಕ್ಲೈಮ್ ಎಷ್ಟಿದೆ ಅನ್ನೋದನ್ನ ನೀವು ತೋರಿಸಬೇಕಾಗುತ್ತೆ. ನೋಡಿ, ಈ ಕ್ವಶನ್ಸ್ ಅಲ್ಲಿ ಫೈರ್ ಇನ್ಶೂರೆನ್ಸ್ ಅಲ್ಲಿ ಯೂಶುವಲ್ ಆಗಿ 5 ಸ್ಟೆಪ್ಸ್ ಇರೋದು. ಸ್ಟೆಪ್ 1 ಬಂದು ಪ್ರಿಪರೇಷನ್ ಆಫ್ ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದು, ಸ್ಟೆಪ್ಸ್ 2. ಸ್ಟೆಪ್ 3 ಬಂದು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಸ್ಟೆಪ್ 4 ಬಂದು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಅಂಡ್ ಲಾಸ್ಟ್ 5th ಸ್ಟೆಪ್ ಬಂದು ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. 5 ಸ್ಟೆಪ್ ಇರೋದು. ಬಟ್ ಈ ಒಂದು ಕ್ವಶನ್ ಅಲ್ಲಿ ನಾವು 5 ಸ್ಟೆಪ್ಸ್ ಅನ್ನ ಮಾಡಬೇಕಂತ ಹೇಳಿದ್ರೆ ಇಲ್ಲ, ನಾವು ಸ್ಟೆಪ್ 3 ಇಂದ ಮಾಡಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್, ಗ್ರಾಸ್ ಪ್ರಾಫಿಟ್ ರೇಷಿಯೋ, ಜಿ ಪಿ ರೇಷಿಯೋ ಯಾವ ಕ್ವಶನ್ ಅಲ್ಲಿ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಸ್ಟೆಪ್ 2ನ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಸ್ಟೆಪ್ 3ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಬಿಕಾಸ್ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರೇ ಕೊಟ್ಟಿರೋದ್ರಿಂದ ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ಹಾಗಾಗಿ ಸ್ಟೆಪ್ 3 ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ಯಾವ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿರ್ತಾರೆ, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಹಾಗಾಗಿ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಫಾರ್ಮ್ 1/1/2024 ಅಂದ್ರೆ ಬಿಗಿನಿಂಗ್ ಆಫ್ ದಿ ಇಯರ್ 2024 ಸ್ಟಾರ್ಟ್ ಆಗೋದು 1/1/2024 ಇಂದ ಹಿಡಿದು ಅಪ್ ಟು ದಿ ಫೈರ್ ಆಕ್ಸಿಡೆಂಟ್ ಡೇಟ್. ಅಂದ್ರೆ ಡೇಟ್ ಆಫ್ ಫೈರ್, ಯಾವಾಗ ಫೈರ್ ಆಕ್ಸಿಡೆಂಟ್ ಆಗಿರೋದು ಅವ್ರು ಕೊಟ್ಟಿದ್ದಾರೆ ಆನ್ 16th April 2024 ಅಂತ ಹೇಳಿದ್ದಾರೆ. ಹಾಗಾಗಿ 1/1/2024 ಇಂದ ಹಿಡಿದು ಅಪ್ ಟು ದಿ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್ ಆಗಿರೋವರೆಗೂ ನೀವು ತಗೋಬೇಕಾಗುತ್ತೆ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ. ಡೈರೆಕ್ಟ್ ಆಗಿ ಗ್ರಾಸ್ ಪ್ರಾಫಿಟ್ ಅಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ದಿಸ್ ಇಸ್ ಡೆಬಿಟ್ ಸೈಡ್, ದಿಸ್ ಇಸ್ ಕ್ರೆಡಿಟ್ ಸೈಡ್.
ಸೊ ಏನೇನು ತಗೋಬೇಕಪ್ಪ, ಫಸ್ಟ್ ನೀವು ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ಅಂತ ಹೇಳಿದ್ರೆ, ಫಸ್ಟ್ ಒನ್ ಡೆಬಿಟ್ ಸೈಡ್ ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅನ್ನ ತಗೋಬೇಕಾಗುತ್ತೆ. ಓಪನಿಂಗ್ ಸ್ಟಾಕ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಟಾಕ್ ಆನ್ 1/1/2024 ಅಲ್ಲಿ ಎಷ್ಟಿದೆ ಅಂತೆ? 10,438 ಇದೆಯಂತೆ. 10,438 ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೇನು ತಗೋಬೇಕು ಡೆಬಿಟ್ ಸೈಡ್ ಅಂದ್ರೆ ನೋಡಿ, ಪರ್ಚೇಸ್ ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಸ್ಟಾಕ್ ನೀವು ಡೆಬಿಟ್ ಸೈಡ್ ತಗೊಳ್ತೀರಾ, ಕ್ಲೋಸಿಂಗ್ ಸ್ಟಾಕ್ ನ ನೀವು ಕ್ರೆಡಿಟ್ ಸೈಡ್ ತಗೋಬೇಕು. ಕ್ಲೋಸಿಂಗ್ ಸ್ಟಾಕ್ ನ ತಗೋಬೇಕು. ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ತಗೊಂಡಾದ್ಮೇಲೆ ನೀವು ಕ್ಲೋಸಿಂಗ್ ಸ್ಟಾಕ್ ನ ಕ್ರೆಡಿಟ್ ಸೈಡ್ ತಗೋಬೇಕು. ಸೊ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನು ನಾವೇನು ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಬಿಕಾಸ್ ಆಫ್ ಟು ಫೈಂಡ್ ಔಟ್ ಮಿಸ್ಸಿಂಗ್ ಫಿಗರ್, ದಟ್ ಈಸ್ ಕ್ಲೋಸಿಂಗ್ ಸ್ಟಾಕ್ ಮಿಸ್ಸಿಂಗ್ ಫಿಗರ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡೋದು. ಇದು ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ, ಅಥವಾ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂತ ಬೇಕಾದ್ರೂ ಕರಿತೀವಿ. ಸೊ ಹಾಗಾಗಿ ಮೆಮೊರಂಡಮ್ ಆಫ್ ಅಕೌಂಟ್ ಮಾಡಬೇಕಾದ್ರೆ, ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಬೇಕಾದ್ರೆ ಓಪನಿಂಗ್ ಸ್ಟಾಕ್ ಇರುತ್ತೆ ಕ್ವಶನ್ ಅಲ್ಲಿ, ಬಟ್ ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ಕೂಡ ಬ್ಯಾಲೆನ್ಸಿ ಫಿಗರೇ ಆಗಬೇಕು. ಯಾವಾಗಲೂ ಕೂಡ ಅದು ಬ್ಯಾಲೆನ್ಸಿ ಫಿಗರೇ ಆಗಿರುತ್ತೆ. ಸೊ ಇದು ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ತಗೊಳ್ಳೋದು. ಅದಾದ್ಮೇಲೆ ಡೆಬಿಟ್ ಸೈಡ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಓಪನಿಂಗ್ ಸ್ಟಾಕ್ ಆದ್ಮೇಲೆ ಟು ಪರ್ಚೇಸಸ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಎಸ್ ನೋಡಿ, ಪರ್ಚೇಸ್ ಅಂಡ್ ಸೇಲ್ಸ್ ಕೊಟ್ಟಿದ್ದಾರೆ. ಪರ್ಚೇಸ್ ಡೆಬಿಟ್ ಸೈಡ್ ತಗೋಬೇಕು. ಎಷ್ಟಿದೆ ಅಂದ್ರೆ ಪರ್ಚೇಸ್ 14,000 ಪರ್ಚೇಸ್ ಕೊಟ್ಟಿದ್ದಾರೆ. ಪರ್ಚೇಸ್ ಡೆಬಿಟ್ ಸೈಡ್ ತಗೊಂಡಾದ್ಮೇಲೆ ಕ್ರೆಡಿಟ್ ಸೈಡ್ ನೀವು ಸೇಲ್ಸ್ ತಗೋಬೇಕಾಗುತ್ತೆ. ಬೈ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ಸೇಲ್ಸ್ ಅಂತ ಹೇಳಿದ್ರೆ 19,250 ಸೇಲ್ಸ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್, ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡ್, ಪರ್ಚೇಸ್ ಡೆಬಿಟ್ ಸೈಡ್, ಸೇಲ್ಸ್ ಬಂದು ಕ್ರೆಡಿಟ್ ಸೈಡ್ ತಗೋಬೇಕು. ಇನ್ನೇನಾದ್ರೂ ಡೀಟೇಲ್ಸ್ ಇದೆಯಾ ಕ್ವಶನ್ ಅಲ್ಲಿ? ಇನ್ಯಾವುದಿಲ್ಲ ನೋಡಿ. ಸ್ಟಾಕ್ಸ್ ಕ್ವಶನ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ ನೀವು ಯಾವಾಗಲೂ ಡೆಬಿಟ್ ಸೈಡ್ ತಗೋಬೇಕು. ದಟ್ ಈಸ್ ಗ್ರಾಸ್ ಪ್ರಾಫಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಅಟ್ 30% ಅಂತ ಹೇಳಿದ್ದಾರೆ. ಯಾವುದ್ರ ಮೇಲೆ 30% ಅಂತೆ? 30% ಆನ್ ಸೇಲ್ಸ್ ಮೇಲೆ 30% ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ನನ್ನ ಹತ್ರ ಸೇಲ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 19 ಸೇಲ್ಸ್ ಬಂದು 19,250 ಮೇಲೆ ಇಂಟು 30% ಅನ್ನ ಮಾಡಿದ್ರೆ, ಸೊ 19,250 ಮೇಲೆ ನೀವು 30% ಅನ್ನ ಮಾಡಿದ್ರೆ 5,775 ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. 5,775 ಗ್ರಾಸ್ ಮಾಡಿದ್ರೆ ನಿಮಗೆ ಡೆಬಿಟ್ ಸೈಡ್ ಜಾಸ್ತಿ ಬರಬೇಕು. ಯಾವಾಗಲೇ ಮಾಡಿದ್ರೆ ನಿಮಗೆ ಡೆಬಿಟ್ ಸೈಡೇ ಜಾಸ್ತಿ ಬರಬೇಕು. ಎಷ್ಟಿದೆ ಡೆಬಿಟ್ ಸೈಡ್ ಟೋಟಲ್ ಮಾಡಿದ್ರೆ ಅಂದ್ರೆ 30,213 ಡೆಬಿಟ್ ಸೈಡ್ ಇದೆ. ಕ್ರೆಡಿಟ್ ಸೈಡ್ ಕೂಡ ನಿಮಗೆ 30,213 ಅಷ್ಟೇ ಬರಬೇಕು. ಬಟ್ ಇಲ್ಲಿ ಇರೋದು ಎಷ್ಟಪ್ಪ? 19,250 ಇದೆ. ಹಾಗಾಗಿ ಇನ್ನು ರಿಮೈನಿಂಗ್ ಎಲ್ಲ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಲೆನ್ಸಿ ಫಿಗರ್ ಅಂತ ಕರಿತೀವಿ, ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ಎಷ್ಟು ಬರುತ್ತೆ ಬ್ಯಾಲೆನ್ಸಿ ಫಿಗರ್ ಅಂದ್ರೆ 10,963 ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ. ದಿಸ್ ಇಸ್ ಕ್ಲೋಸ್. ಯು ಪ್ರಿಪೇರ್ ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ಏನಾದ್ರು ಕೇಳಿದ್ರೆ, ಬಿಕಾಸ್ ಆಫ್ ಟು ಫೈಂಡ್ ಔಟ್ ಕ್ಲೋಸಿಂಗ್ ಸ್ಟಾಕ್ ಆರ್ ಅಥವಾ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಸೊ ಆ ಒಂದು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ನಾವು ಈ ಒಂದು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದನ್ನ ನಾವು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂತ ಬೇಕಾದ್ರೂ ಕರಿತೀವಿ. ಡೇಟ್ ಆಫ್ ಫೈರ್. ಸೊ ಇದು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂದ್ರೂ ಅದೇ, ಅಥವಾ ಸೊ ಕ್ಲೋಸಿಂಗ್ ಸ್ಟಾಕ್ ಅಂತ ಬೇಕಾದ್ರೂ ಕರಿಬಹುದು. ಇದು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು, ಬಿಕಾಸ್ ಆಫ್ ಟು ಫೈಂಡ್ ಔಟ್ ಮಿಸ್ಸಿಂಗ್ ಫಿಗರ್ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್. ಇದು ಸ್ಟೆಪ್ 1. ನೀವು ನೆಕ್ಸ್ಟ್ ಸ್ಟೆಪ್ ಏನನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಸೊ ಕ್ಯಾಲ್ಕುಲೇಷನ್ ಆಫ್ actual loss of stock. ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದಾದ್ಮೇಲೆ ನೀವು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಹೇಗೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್
ಅಥವಾ ನಾವೇನ್ ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ, ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅನ್ನ ಫಸ್ಟ್ ತಗೋಬೇಕು. ಕ್ವಶನ್ ಅಲ್ಲಿ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂತ ಎಲ್ಲೂ ಕೊಡೋದಿಲ್ಲ. ಸೊ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಯಾವಾಗಲೂ ಕೂಡ. ಹಾಗಾಗಿ ನಾವು ಮೆಮೊರಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದಾಗ ನಿಮ್ಗೆ ಏನ್ ಬ್ಯಾಲೆನ್ಸ್ ಫಿಗರ್ ಬರುತ್ತೆ ಅದು ಕ್ಲೋಸಿಂಗ್ ಸ್ಟಾಕ್ ಅಥವಾ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂತ ಕರಿತೀವಿ. ಆ ಕ್ಲೋಸಿಂಗ್ ಸ್ಟಾಕ್ ಅನ್ನ ನಾವು ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಂತ ಕರಿಬೇಕಾಗುತ್ತೆ. ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ 10,963 ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇದೆ. ಈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಅಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟು ಎಸ್ಟಿಂಗ್ವಿಶ್ ಫೈರ್. ಸೊ ಬೇಕು ಅಂತ ಹೇಳಿದ್ರೆ ಆಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟು ಎಸ್ಟಿಂಗ್ವಿಶ್ ಫೈರ್ ಅಂತ ಇರುತ್ತೆ. ಸೊ ಅಂದ್ರೆ ಏನಾದರೂ ಆ ಫೈರ್ ಎಕ್ಸ್ಟಿಂಕ್ಷನ್ ಎಕ್ಸ್ಪೆನ್ಸಸ್ ಏನಾದರೂ ಕ್ವಶನ್ಸ್ ಅಲ್ಲಿ ಎಲ್ಲಾದರೂ ಕೊಟ್ಟಿದಾರ ನೋಡಿ, ಕೊಟ್ಟಿದ್ರೆ ನೀವು ಆ್ಯಡ್ ಮಾಡಲೇಬೇಕು ಫೈರ್ ಎಕ್ಸ್ಟಿಂಕ್ಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ. ಬಟ್ ಈ ಕ್ವಶನ್ ಅಲ್ಲಿ ಯಾವುದೇ ತರಹದ ಫೈರ್ ಎಕ್ಸ್ಟಿಂಕ್ಷನ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಹಾಗಾಗಿ ಇದು ನಿಲ್ ಇರುತ್ತೆ. ಕೊಟ್ಟಿಲ್ಲ, ಹಾಗಾಗಿ ಅದು ನಿಲ್ ಅಂತ ತಗೊಳ್ತೀವಿ. ನೆಕ್ಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಫೈರ್ ಸ್ಟಾಕ್ ಸಾಲ್ವೇಜ್ ಆರ್ ಗೂಡ್ ಸೇವ್ಡ್ ಫ್ರಮ್ ಫೈರ್. ಫೈರ್ ಇಂದ ಏನ್ ಗೂಡ್ ಸೇವ್ ಆಗಿರುತ್ತೆ ಅಂತ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ಲೆಸ್ ಗೂಡ್ ಸೇವ್ಡ್ ಫ್ರಮ್ ಫೈರ್ ಅಥವಾ ಸ್ಟಾಕ್ ಸಾಲ್ವೇಜ್. ಎಷ್ಟಿದೆ ಅಂತೆ ಸಾಲ್ವೇಜ್ ಸ್ಟಾಕ್ ಬಂದು 2,712 ಕೊಟ್ಟಿದ್ದಾರೆ ಕ್ವಶನ್ಸ್ ಅಲ್ಲಿ. ಸೊ ಹಾಗಾಗಿ ಸೊ ಲೆಸ್ 2,712 ಸ್ಟಾಕ್ ಸಾಲ್ವೇಜ್ ಇದೆ. ಈಗ ನಿಮಗೆ ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದೇ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅಂತ ಕರಿತೀವಿ. ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್, ಆಕ್ಚುಯಲ್ ಆಗಿ ಎಷ್ಟು ಲಾಸ್ ಆಗಿದೆ ಅಂತ ಹೇಳಿದ್ರೆ, ಸೊ ನೀವು ಲೆಸ್ ಮಾಡಿದ್ರೆ 10,963 ಮೈನಸ್ 2,712 ಅನ್ನು ಲೆಸ್ ಮಾಡಿದ್ರೆ ನಿಮಗೆ 8,251 ನಿಮಗೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಸಿಗುತ್ತೆ. ಸೊ ಇದು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಿರೋ ರೀತಿ. ಸೊ ಇದೇ ತರ ನೀವು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಸ್ಟಾಕ್ ಫೈರ್ ಫಸ್ಟ್ ತಗೋಬೇಕು, ಅದಕ್ಕೆ ಆಡ್ ಫೈರ್ ಎಕ್ಸ್ಪೆನ್ಸಸ್ ಇನ್ಕೋಲ್ ಟು ಎಕ್ಸ್ಟಿಂಗ್ವಿಶ್ ಫೈರ್ ಇದ್ರೆ ಆಡ್ ಮಾಡಿ, ಲೆಸ್ ಗೂಡ್ ಸೇವ್ಡ್ ಅಥವಾ ಸ್ಟಾಕ್ ಸಾಲ್ವೇಜ್ ನ ಲೆಸ್ ಮಾಡಿದ್ರೆ ನಿಮಗೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಸಿಗುತ್ತೆ. ಸೊ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಸಿಕ್ಕಾದ್ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಕ್ಕೆ ಇರೋದು ನಿಮಗೆ ಅಮೌಂಟ್ ಆಫ್ ಕ್ಲೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಇರೋದು. ಹಾಗಾಗಿ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್, ಅಮೌಂಟ್ ಆಫ್ ಕ್ಲೈಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನೋಡಿ ಅಮೌಂಟ್ ಆಫ್ ಕ್ಲೈಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಅಮೌಂಟ್ ಆಫ್ ಕ್ಲೈಮ್ ಇನ್ ದ ಸೆನ್ಸ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್, divided by stock on the date of fire. Actual loss of stock divided by stock on the date of fire into policy amount. ಸೊ ಇದು ಫಾರ್ಮುಲಾ ಗೊತ್ತಿರಬೇಕು. ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಅಮೌಂಟ್ ಆಫ್ ಕ್ಲೈಮ್ ಈಕ್ವಲ್ಸ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇಂಟು 100 ಮಾಡಿದ್ರೆ ಇಂಟು ಪಾಲಿಸಿ ಅಮೌಂಟ್ ಮಾಡಿದ್ರೆ ನಿಮಗೆ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಸಿಗುತ್ತೆ. ಈಗ ನೋಡಿ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಕ್ವಶನ್ ಅಲ್ಲಿ ಕೊಟ್ಟಿರಲಿಲ್ಲ, ಸೊ ನಾವೇ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಅನ್ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಎಷ್ಟು ನಮಗೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಬಂದಿದೆ ಅಂತ ಹೇಳಿದ್ರೆ, ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಬಂದು 8,251 ಇದೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಎಷ್ಟಿದೆ ಅಂತ ಹೇಳಿದ್ರೆ 10,963 ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. 10,963 ಇದೆ ಇಂಟು ಪಾಲಿಸಿ ಅಮೌಂಟ್ ಬಂದು ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 7,500 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು 8,251 ಡಿವೈಡೆಡ್ ಬೈ 10,963 ಇಂಟು 7,500 ಮಾಡಿದ್ರೆ ನಿಮಗೆ
ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಒಂದು 5645 ಸಿಗುತ್ತೆ. ಸೊ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 5645 ನಿಮಗೆ ಸಿಗುತ್ತೆ. ಅಂದರೆ 644.6 ಇದೆ, 645 ಮಾಡ್ಕೊಳ್ಳಿ. ಈ ಥರ ನೀವು ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗತ್ತೆ. ಫಸ್ಟ್ ಸ್ಟೆಪ್ ನೀವು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು, ಆಮೇಲೆ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಮಾಡಬೇಕು, ಆಮೇಲೆ ಅಮೌಂಟ್ ಆಫ್ ಕ್ಲೈಮನ್ನು ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ವಶನ್ಸ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಿಮಗೆ ಆನ್ಸರ್ನ ಕೊಡ್ತೀನಿ. ಇದು ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.